ಈ ವರ್ಷ ಸೆಕೆಂಡ್ PU ಎಕ್ಸಾಮ್ಸ್ ಫೆಬ್ರವರಿ 28ನೇ ತಾರೀಕು 2026ರಿಂದ ಮಾರ್ಚ್ 17ನೇ ತಾರೀಕು 2026 ತನಕ ಆಯೋಜನೆ ಆಗಿದೆ. ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಸುಮಾರು 25,753 ಅಭ್ಯರ್ಥಿಗಳು ಅಪಿಯರ್ ಆಗ್ತಿದ್ದಾರೆ. ತುಮಕೂರು ಜಿಲ್ಲೆಯಲ್ಲಿ ಸುಮಾರು 41 ಸೆಂಟರಲ್ಲಿ, 11 ಮಧುಗಿರಿಯಲ್ಲಿ ಮತ್ತು 30 ತುಮಕೂರಲ್ಲಿ ಸೆಂಟರ್ಸ್ ಇದೆ. ಪ್ರತಿಯೊಂದು ಸೆಂಟರಲ್ಲಿ ಕೂಡ CCTV ಕ್ಯಾಮ್ರಾನು ಅಳವಡಿಸಿದ್ದೀವಿ. ಅದನ್ನು ಕಂಟ್ರೋಲ್ ರೂಮಲ್ಲಿ ಕೂಡ ವಿ ಆರ್ ಬ್ರಾಡ್ಕಾಸ್ಟಿಂಗ್ ದಿ ಕ್ಯಾಮ್ರಾಸ್ ಫುಟೇಜ್. ಸೊ ಎಲ್ಲ ಸೆಂಟರ್ಸಲ್ಲಿ ಆಲ್ ದ ರೂಮ್ಸ್ ಇಸ್ ಅಂಡರ್ ವಿಜಿಲೆಂಟ್ ಸೂಪರ್ವಿಷನ್ ಅಂತ ಹೇಳಬೇಕು. ಈಗ ತಾನೇ ನಾವು ಎಲ್ಲ ಎಕ್ಸಾಮಿನೇಷನ್ ಸೆಂಟರ್ ಚೀಫ್ಗಳಿಗೆ ಮತ್ತು ರೂಟ್ ಆಫೀಸರ್ಗಳಿಗೆ ಏನೇನು ಡೈರೆಕ್ಷನ್ಸ್ ನಮ್ಮ ಸ್ಟೇಟ್ ಗೌರ್ಮೆಂಟಿಂದ ಬಂದಿದೆ ಎಲ್ಲರೂ ಕೂಡ ಹೇಳಿದ್ದೀವಿ. ಸುಮಾರು 14 ರೂಟ್ ಆಫೀಸರ್ಸು, ತಹಸೀಲ್ದಾರ್ಸ್, BEOs ಮತ್ತು ಪ್ರಿನ್ಸಿಪಲ್ಸ್ ಇರ್ತಾರೆ. ಪ್ರತಿಯೊಂದು ರೂಟಲ್ಲಿ ಕೂಡ ಏನೇನು ಬಂದೋಬಸ್ತ್ ಮಾಡಬೇಕು ಮತ್ತು ಪ್ರತಿ ಸೆಂಟರಲ್ಲಿ ಕೂಡ ಏನೇನು ಬಂದೋಬಸ್ತ್ ಮಾಡಬೇಕು ಅಂತ ಈಗಾಗಲೇ ಅಡಿಷನಲ್ SP ಅವರಿಗೆ ಇನ್ಸ್ಟ್ರಕ್ಷನ್ಸನ್ನು ನಾವು ಕೊಟ್ಟಿದ್ದೀವಿ. ಎಲ್ಲ 41 ಸೆಂಟ್ರಲ್ಲಿ ಕೂಡ BNSS ಸೆಕ್ಷನ್ 163 ಪ್ರಕಾರ ನಿಷೇಧ ಜಾರಿ ಮಾಡಿದ್ದೀವಿ. 200 ಮೀಟರ್ಸ್ ಒಳಗಡೆ ಇಲ್ಲಿ ಕೂಡ ಜೆರಾಕ್ಸ್ ಸೆಂಟರ್ಸು ಮತ್ತು ಸೈಬರ್ ಸೆಂಟರ್ಸನ್ನು ಓಪನ್ ಇಡಬಾರ್ದು ಡ್ಯೂರಿಂಗ್ ಎಕ್ಸಾಮಿನೇಷನ್ ಟೈಮ್. ಇದು ಎಲ್ಲ ಎಕ್ಸಾಮಿನೇಷನ್ ಚೀಫ್ ಕೂಡ ನಾವು ಹೇಳಿದ್ದೀವಿ. ಮತ್ತು ಎಕ್ಸಾಮಿನೇಷನ್ ಚೀಫಿಂದ ನಾವು ಒಂದು ಕಂಟ್ರೋಲ್ ರೂಮ್ಗೆ ಏನು CCTV ಕ್ಯಾಮ್ರಾ ಮುಖಾಂತರ ಬರುತ್ತದೆ ಅದೊಂದು ಚೆಕ್ ಲಿಸ್ಟ್ ಕೂಡ ತಗೊಂಡಿದ್ದೀವಿ. ಎಲ್ಲ ಕಡೆಯೂ CCTV ಕ್ಯಾಮ್ರಾ ಅಳವಡಿಸಿದಾರ ಮತ್ತು ಗಾಳಿ ಬೆಳಕು ಇದು ಬಗ್ಗೆ ಎಲ್ಲ ಕೂಡ ಡೀಟೇಲ್ಸ್ ನಾವು ತಗೊಂಡಿದ್ದೀವಿ. ನಮ್ಮದು ಉದ್ದೇಶ ಪೊಲೀಸ್ ಡಿಪಾರ್ಟ್ಮೆಂಟ್, ರೆವಿನ್ಯೂ ಡಿಪಾರ್ಟ್ಮೆಂಟ್ ಮತ್ತು PU ಡಿಪಾರ್ಟ್ಮೆಂಟ್ ಎಲ್ಲರ ಕೋಆರ್ಡಿನೇಷನ್ನೊಂದಿಗೆ ಈ ಎಕ್ಸಾಮಿನೇಷನನ್ನು ಎಥಿಕಲ್ ಆಗಿ ಮಾಡಬೇಕು ಅನ್ನೋದೇ ನಮ್ಮದು ಉದ್ದೇಶ. ಕಳೆದ 2 ವರ್ಷಗಳಲ್ಲಿ ಹೇಗೆ CCTV ಕ್ಯಾಮ್ರಾ ಇತ್ತು ಅದೇ ರೀತಿಯಲ್ಲಿ ಈ ವರ್ಷ ಕೂಡ CCTV ಕ್ಯಾಮ್ರಾ ಇರುತ್ತದೆ. ವಿಶೇಷವಾಗಿ ಈ ವರ್ಷ KSRTC ಅವರಿಗೆ 41 ಎಕ್ಸಾಮಿನೇಷನ್ ಸೆಂಟರ್ಸ್ಗೆ ಏನೇನು ರೂಟ್ಸ್ ಇದೆ, ಎಕ್ಸಾಮಿನೇಷನ್ ಟೈಮಿಂಗಲ್ಲಿ ಎಸ್ಪೆಷಲಿ ಮಾರ್ನಿಂಗ್ ಅವರ್ಸಲ್ಲಿ ಸಫಿಷಿಯಂಟ್ ಬಸ್ಸಸ್ ಬಿಡಬೇಕು ಅಂತ ಹೇಳಿದ್ವಿ. ಬೆಸ್ಕಾಮ್ ಅವರಿಗೆ ಎಕ್ಸಾಮಿನೇಷನ್ ಟೈಮಿಂಗ್ 10 to 1 ಅಲ್ಲಿ ಯಾವ ರೀಸನ್ಗೋಸ್ಕರನೂ ಕರೆಂಟನ್ನು ಕಟ್ ಮಾಡಬೇಡಿ ಅಂತ ಹೇಳಿದ್ವಿ. ಮತ್ತು CCTV ಕ್ಯಾಮ್ರಾಸ್ಗೆ UPS ಸಹಿತ ನಾವು ಅಳವಡಿಸಿದ್ದೀವಿ. ಮತ್ತು ಪ್ಯಾಟ್ರೋಲ್ ವೆಹಿಕಲ್ಸ್ ಸಮೇತ ರೂಟ್ ಆಫೀಸರ್ಸ್ ಕ್ವೆಶನ್ ಪೇಪರ್ಸ್ ಎಲ್ಲ ತಗೊಂಡು ಹೋಗ್ತಾರೆ. ಮತ್ತು ವಾಟ್ಸಾಪ್ ಗ್ರೂಪ್ ಕ್ರಿಯೇಟ್ ಮಾಡಿದ್ದೀವಿ. ಈ ಎಲ್ಲ ಇಲಾಖೆಗಳದ್ದು ರೂಟ್ ಆಫೀಸರ್ಸ್ ಇರ್ಬೋದು, ಎಕ್ಸಾಮಿನೇಷನ್ ಚೀಫ್ ಅವರು ಇರ್ಬೋದು, ಎಲ್ಲರ ಜೊತೆನೂ ಒಂದು ವಾಟ್ಸಾಪ್ ಗ್ರೂಪ್ ಕ್ರಿಯೇಟ್ ಮಾಡಿ ನಾನು ಕೂಡ ಅದರಲ್ಲಿ ಇದ್ದೀನಿ. ಏನಾದರೂ ಇಶ್ಯೂಸ್ ಇದ್ದರೆ ಇಮಿಡಿಯೇಟ್ ಆಗಿ ಅಡ್ರೆಸ್ ಮಾಡಲಿಕ್ಕೆ. ಇದುವರೆಗೆ 3 ಪ್ರಿಪರೇಟರಿ ಎಕ್ಸಾಮ್ಸ್ ನಮ್ಮ ಜಿಲ್ಲೆಯಲ್ಲಿ ಆಗಿದೆ. ನಮ್ಮ ಜಿಲ್ಲೆ 4ನೇ ಸ್ಥಾನದಲ್ಲಿ ಇದ್ದಾರೆ. ಸೊ ಈ ವರ್ಷ ಒಳ್ಳೆಯ ರಿಸಲ್ಟ್ಸ್ ಬರುತ್ತದೆ ಅಂತ ನಮ್ಮ DDPO ಅವರು ಎಲ್ಲ ಪ್ರಿಪ್ರೇಷನ್ಸ್ ಮಾಡಿ ಅವರು ಒಂದು ಒಳ್ಳೆಯ ಎಕ್ಸ್ಪೆಕ್ಟೇಷನಲ್ಲಿ ಇದ್ದಾರೆ. ಯಾರ್ಯಾರು ಸ್ಟೂಡೆಂಟ್ಸ್ ಈ ವರ್ಷ ಎಕ್ಸಾಮ್ಗೆ ಅಪಿಯರ್ ಆಗ್ತಿದ್ದಾರೆ ಅವರಿಗೆ ನಾನು ಹೇಳುವುದು, ಇಡೀ ವರ್ಷ ತಾವು ಏನು ಪ್ರಿಪ್ರೇಷನ್ಸ್ ಮಾಡಿದ್ದೀರಾ ಮತ್ತು ಏನು ಅವರು ಬುಕ್ ಸಿಲೆಬಸ್ ಕೊಟ್ಟಿದ್ದಾರೆ ಅದು ಒಳಗಡೆಯಿಂದನೇ ನಿಮಗೆ ಪ್ರಶ್ನೆಗಳು ಬರುತ್ತದೆ. ಸೊ ಏನು ಪ್ರಿಪ್ರೇಷನ್ಸ್ ಮಾಡಿದ್ದೀರಾ ಅದನ್ನು ತಾವು ಸರಿಯಾಗಿ ಬರೆದಿದ್ರೆ ಸಾಕು. ಸಪೋಸ್ ಅದರಲ್ಲಿ ನಿಮಗೆ ಆಗಿಲ್ಲ ಅಂದರೆ ಇನ್ನೂ ಒಂದು ಅವಕಾಶ ಕೂಡ ಇದೆ. ಎರಡು ಅವಕಾಶಗಳು ಇದೆ. ನಮ್ಮ ರಾಜ್ಯದಲ್ಲಿ SSLC ಇರ್ಬೋದು, PU ಎಕ್ಸಾಮ್ಸ್ ಇರ್ಬೋದು, 3 ಅವಕಾಶಗಳು ಆ ಮಗುಗೆ ಇದೆ. ಮೇನ್ ಎಕ್ಸಾಮ್ ಮತ್ತು ಇನ್ನೂ ಒಂದು 2 ಅವಕಾಶಗಳು. ಸೊ ಮೇನ್ ಎಕ್ಸಾಮಲ್ಲಿ ಆಗಿಲ್ಲ ಅಂದ್ರೂ ಪರವಾಗಿಲ್ಲ, ಇನ್ನೂ ಒಂದು 2 ಇಂಪ್ರೂವ್ಮೆಂಟ್ಸಲ್ಲಿ ತಾವು ಮಾಡಿದರೆ ಅದೇನು ಫೇಲ್ ಅಂತ ಬರೋದಿಲ್ಲ. ಸೊ ನಿಮಗೆ ಒಂದೇ ಮಾರ್ಕ್ ಶೀಟ್ಸಲ್ಲಿ ನಿಮಗೆ ರಿಸಲ್ಟ್ಸ್ ಬರುತ್ತದೆ. ಸೊ ಹಂಗಾಗಿ ಯಾವ ರೀತಿಯಲ್ಲಿ ಕೂಡ ಸ್ಟ್ರೆಸ್ ಟೆನ್ಷನ್ ತೆಗೋಬೇಡಿ. ಈಗ ಲಾಸ್ಟ್ ಫ್ಯೂ ಡೇಸ್ ಏನಿದೆ, ಏನು ಓದಿದ್ದೀರಾ ಅದನ್ನು ರಿವಿಷನ್ ಮಾಡಿ ವಿತ್ ಕಾನ್ಫಿಡೆನ್ಸ್ ತಾವು ಹೋಗಿ ಬರೀಬೇಕು.